ಸ್ನೇಹಿತರೆ, ಈಗ ನಾನು ಪುಣಜನೂರು ಗ್ರಾಮದಲ್ಲಿದ್ದೀನಿ. ಪುಣಜನೂರು ಗ್ರಾಮದಲ್ಲಿ ಮುತ್ತೇಗೌಡ್ರ ಮನೆ ಅಂತ ಇಲ್ಲಿದ್ದೀನಿ. ಮುತ್ತೇಗೌಡರು ಈಗಿಲ್ಲ, ಕಾಲ ಆಗಿದ್ದಾರೆ. ವಿಷಯ ಏನಂತೇಳಿದರೆ, ಮಿಂಚುಗುಳಿ ಆಪ್ರೇಷನ್ ಅಂತ ಆಗುತ್ತೆ. ಮಿಂಚುಗುಳಿ ಆಪ್ರೇಷನ್ನಲ್ಲಿ ಇವರು ಟೈಗರ್ BB ಅಶೋಕ್ ಕುಮಾರ್ ಸರ್ ಅವರು ಎಲ್ಲ ಭಾಗವಹಿಸಿರ್ತಾರೆ. ಹಾಗೆಯೇ ನಮ್ಮ ರಿಟೈರ್ಡ್ SP ಆದಂತಹ ಇವರು SK ಉಮೇಶ್ ಸರ್ ಅವರು, ರಿಟೈರ್ಡ್ SP ಆದಂಥ SK ಉಮೇಶ್ ಸರ್ ಅವರು ಕೂಡ ಎಲ್ಲ ಈ ಮಿಂಚುಗುಳಿ ಆಪ್ರೇಷನಲ್ಲಿ ಭಾಗವಹಿಸಿರ್ತಾರೆ. ಮಿಂಚುಗುಳಿ ಆಪ್ರೇಷನಲ್ಲಿ ವೀರಪ್ಪನ್ ಏನಿರ್ತಾರೆ ಅವನ ಒಂದು ಗ್ಯಾಂಗನ್ನು ಒಂದು ಛಿದ್ರ ಮಾಡುವಂಥ ಆಪ್ರೇಷನ್ ಆಗಿರುತ್ತೆ. ಅದು ಎಷ್ಟರ ಮಟ್ಟಿಗೆ ಆಪ್ರೇಷನ್ ಇದಾಗಿರುತ್ತೆ ಅಂತ ಹೇಳಿದ್ರೆ, ಮಿಂಚುಗುಳಿ ಆಪ್ರೇಷನಲ್ಲಿ ಇನ್ನೇನು ವೀರಪ್ಪನ್ಗೆ ಗುಂಡು ಹೊಡಿಬೇಕು ಅನ್ನೋಷ್ಟರಲ್ಲಿ ತಪ್ಪಿಸ್ಕೊಳ್ತಾರೆ ವೀರಪ್ಪನ್ ಗ್ಯಾಂಗ್ ಅವರು. ಆದ ನಂತರ ಮುತ್ತುಲಕ್ಷ್ಮಿ ಮತ್ತು ವೀರಪ್ಪನ್ ತಮ್ಮ ಅರ್ಜುನನ್ನು ಇಬ್ಬರು ಓಡಿ ಬಂದುಬಿಡ್ತಾರೆ. ಮುತ್ತುಲಕ್ಷ್ಮಿ ಆನಂತರ ತಪ್ಪಿಸ್ಕೊಂಡು ಇಲ್ಲಿ ಎಮ್ಮೆದೊಡ್ಡಿ ಅಂತ ಇರುತ್ತೆ. ಎಮ್ಮೆದೊಡ್ಡಿಯಲ್ಲಿ ಒಂದು ರಾತ್ರಿ ಇದ್ದು ಕಳೆದು ಅಲ್ಲಿ ಮಲ್ಕಿರ್ತಾಳೆ. ಆ ಟೈಮಲ್ಲಿ ಇಲ್ಲಿನ ಈ ಕುಂಜನೂರು ಗ್ರಾಮದ ಒಂದಷ್ಟು ಜನ ಹುಡುಗರೇನಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಏನೋ ಬಲಾತ್ಕಾರ ಆಗಿದೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟು, ಅಲ್ಲಿ ಆ ಸುದ್ದಿ ತಿಳಿತಿದ್ದಂಗೆ ಆ ಹುಡುಗರೆಲ್ಲ ಗಾಬರಿಯಾಗಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾರೆ. ನಾನು ಹಿಂಗೆ ವೀರಪ್ಪನ ಹೆಂಡತಿ ಅಂತ ಗೊತ್ತಾದ ತಕ್ಷಣವೂ ಮರುದಿನ ಬೆಳಗ್ಗೆ ಅವರೆಲ್ಲ ಕ್ಷಮೆ ಕೇಳಿಬಿಟ್ಟು ಇದು ಮಾಡ್ತಾರೆ. ಆ ಒಂದು ಸಿಟ್ಟಿಗೆ ವೀರಪ್ಪನ್ ಏನು ಮಾಡ್ತಾನೆ, ರಾತ್ರಿ ಹೊತ್ತು ಈ ಗ್ರಾಮಕ್ಕೆ ಬಂದುಬಿಟ್ಟು ಯಾರ್ಯಾರು ಮಾಡಿದ್ದು ಅಂಥೇಳಿ ಅವ್ರನ್ನೆಲ್ಲ ಕರೆಸ್ಬಿಟ್ಟು, ಅದು ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾನೆ ಅಂದರೆ ಅವ್ರನ್ನೆಲ್ಲ ಅವ್ನು ಹೇಳಿದ ತಕ್ಷಣ ಬರಬೇಕು ಹಾಗೆಯೇ ಕರೆಸ್ಬಿಟ್ಟು ಎಲ್ಲರನ್ನು ಸಾಲಾಗಿ ಈ ಬೀದಿಯಲ್ಲಿ ಒಂದು ರಕ್ತದ ಓಕುಳಿಯನ್ನು ಮಾಡ್ತಾನೆ. ಎಲ್ಲರನ್ನೂ ಶೂಟ್ ಮಾಡಿ 6 ಜನರನ್ನು ಇಲ್ಲಿ ಪ್ರಾಣ ಹತ್ಯೆ ಮಾಡ್ತಾನೆ. ಪುಣಜನೂರು ಹತ್ಯಾಕಾಂಡ ಅಂತಲೇ ಹೇಳ್ತಾರೆ ಇದಕ್ಕೆ. ಈ ಪುಣಜನೂರು ಹತ್ಯಾಕಾಂಡದಲ್ಲಿ ಹತ್ಯೆಯಾದಂತಹ ಮುತ್ತು ಗೌಡ್ರು ಅವ್ರ ಮನೇಲಿದ್ದೀನಿ ಈಗ. ಆ ಗೌಡ್ರು ಕಾಲವಾಗಿ ತುಂಬ ಸಮಯ ಆಯಿತು. ಅದೇ ಪುಣಜನೂರು ಹತ್ಯಾಕಾಂಡದಲ್ಲಿ ಮುತ್ತುಸ್ವಾಮಿ ಗೌಡ್ರು ತೀರ್ಕೊಳ್ತಾರೆ. ಅವರ ಧರ್ಮಪತ್ನಿ ಇದ್ದಾರೆ, ಅವರನ್ನು ನಾವೀಗ ಭೇಟಿ ಮಾಡಿದ್ವಿ. ಅವರು ದೇಹ ಆರೋಗ್ಯ ಅಷ್ಟು ಸರಿಯಾಗಿಲ್ಲದೆ ಇದ್ದರೂ ಕೂಡ ನನಗೋಸ್ಕರ ಹೊರಗಡೆ ಬಂದು ಮಾತಾಡಲಿಕ್ಕೆ ಇದು ಮಾಡಿದ್ದಾರೆ. ಕಲಾ ಮಾಧ್ಯಮದಲ್ಲಿ ಈ ವಿಡಿಯೋ ಮಾಡಿದರು. ಇವರು ಮುತ್ತೇಗೌಡರ ಮಗನೂ ಕೂಡ ರೀಸೆಂಟಾಗಿ ತೀರ್ಕೊಂಡಿದ್ದಾರೆ ಅಂತ ಈಗ ತಾನೇ ವಿಷಯ ಗೊತ್ತಾಯಿತು. ತುಂಬ ಬೇಜಾರಾಯಿತು. ಹಾಗೆಯೇ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ, ಅವ್ರೇನು ಹೇಳ್ತಾರೆ ಕೇಳೋಣ ಬನ್ನಿ.